ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ನೂನ್ ಲಂಚ್ಗೆ ನಾನಿಲ್ಲಿ ಎಗ್ ಮಸಾಲ ಮಾಡ್ತಾಯಿದ್ದೆ. ಅದರ ರೆಸಿಪಿ ಶೇರ್ ಮಾಡೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಈರುಳ್ಳಿ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದನ್ನೆರಡನ್ನ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ, ಅದು ಬೇಗ ಫ್ರೈ ಆಗಲಿ ಅಂತ ಹೇಳಿ. ಅದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಮಸಾಲ ರುಬ್ಬಿಟ್ಕೊಂಡಿದ್ದೀನಿ. ಆ ಮಸಾಲಕ್ಕೆ ನಾನು ಒಂಚೂರು ಚಕ್ಕೆ, ಒಂದು ಲವಂಗ, ಒಂದು ಏಲಕ್ಕಿ, ಹಾಗೆ ಸ್ವಲ್ಪ ಕೊರಿಯಾಂಡರ್ ಸೀಡ್ಸು, ಚೂರು ಜೀರಿಗೆ ಮತ್ತು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಸಿಮೆಣಸು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ ಸ್ವಲ್ಪ ಚಿಕನ್ ಮಸಾಲ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಹಾಗೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕಿ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ, ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ವಾಟರ್ದು ಅದನ್ನು ಹಾಕಿದ್ದೀನಿ. ಆಮೇಲೆ ಎಗ್ನ ಬಾಯ್ಲ್ ಮಾಡಿ 2 ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನನ್ನ ಲಿಟಲ್ ಹೆಲ್ಪರ್ ರೆಡಿ ಇರ್ತಾರೆ ಏನು ಮಾಡೋಕ್ಕಾದ್ರೂ, ಸೊ ಅವಳೇ ಹಾಕ್ತಾಯಿದ್ದಾಳೆ ಇಲ್ಲಿ. ಇದು ಸ್ವಲ್ಪ ಒಂದು ಕುದಿ ಬಂದು ಅದೆಲ್ಲ ಸ್ವಲ್ಪ ಎಗ್ಗು ಮಸಾಲೆಯಲ್ಲಿ ಡ್ರೈ ಆಗೋ ತನಕ ಒಂದು ಕುದಿ ಬಸ್ಕೊಂಡೆ. ಇದು ಇವತ್ತು ಲಂಚಿಗೆ ಎಗ್ ಮಸಾಲ ಮಾಡ್ಕೊಂಡಿದ್ದೆ. ಅದಕ್ಕೆ ನನ್ನ ಹೆಲ್ಪರ್ ಇವರೇ. ಇದು ಸ್ವಲ್ಪ ಡಿಫ್ರೆಂಟಾಗಿತ್ತು, ಅದು ರುಬ್ಬಿ ಮಸಾಲೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ. ಇದಿಷ್ಟು ಮಾಡಾದಮೇಲೆ ನಾನು ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಬಂದೆ. ಲಂಚೆಲ್ಲ ಪ್ರಿಪೇರ್ ಮಾಡಿಟ್ಟು ಅವಳನ್ನ ಸ್ನಾನ ಮಾಡಿಸ್ಕೊಂಡ್ಬರ್ತೀನಿ. ಡೈಲಿ ಹೀಗೆ ನಾನು ಅವಳಿಗೆ ಸ್ನಾನ ಆದಮೇಲೆ ಊಟ ಕೊಡ್ತೀನಿ. ಸ್ನಾನ ಮಾಡಿಸ್ಕೊಂಡು ಬಂದು ಇಲ್ಲಿ ಬಟ್ಟೆ ಹಾಕೊಳ್ಳೋದೇ ದೊಡ್ಡ ಇಶ್ಯೂ ಆಗಿದೆ ಅವಳಿಗೆ. ಒಂದೇ ಒಂದು ಫ್ರಾಕ್ ಹಾಕೋಲ್ಲ. ಅಂದರೆ ಅವಳ ಹತ್ರ ಬೇರೆ ಯಾವ ಥರದ್ದು ಫ್ರಾಕ್ಗಳಿಲ್ಲ, ಬರೀ ಕಾಟನ್ ಫ್ರಾಕ್ಗಳೇ ಇರೋದು. ಏನು ಇರಿಟೇಷನ್ ಆಗದೇ ಇರೋಂಥ ಫ್ರಾಕ್ಗಳೇ ಇರೋದು ಅವಳ ಹತ್ರ. ಬಟ್ ಅವಳೀಗ ರೀಸೆಂಟಾಗಿ ಅದನ್ನು ಹಾಕೋದು ಸ್ಟಾಪ್ ಮಾಡಿದ್ದಾಳೆ. ಒಂದೇ ಒಂದು ಫ್ರಾಕ್ ಹಾಕೋಲ್ಲ, ಅಂಗಿ ಚಡ್ಡಿನೇ ಆಗಬೇಕು. ಅದು ತುಂಬ ಜೀನ್ಸ್ ಪ್ಯಾಂಟು, ಜೀನ್ಸ್ ಶಾರ್ಟ್ಸ್ ಅದು ಕೂಡ ಹಾಕೋಲ್ಲ. ಕಾಟನ್ ಪ್ಯಾಂಟ್, ಕಾಟನ್ ಟಿ ಶರ್ಟ್ ಅದೇ ಹಾಕ್ತಾಳೆ. ಅಳ್ತಾಳೆ ಬೇಡವೇ ಬೇಡ ಅಂತ. ಇಲ್ಲಿ ಪೂಸಿ ಹೊಡೆದು ಹಾಕ್ಸ್ತಾ ಇದ್ದೀನಿ ಹಾಗೆ ಹೀಗೆ. ಅಮ್ಮಮ್ಮ ಕೊಡ್ಸಿದ ಬಟ್ಟೆ ಅವಳಿಗೆ ಹಾಕಿಲ್ಲ ಅಂದರೆ ಬೇಜಾರಾಗುತ್ತೆ, ಹಾಕೋ ಅಂತ ಹೇಳಿ ಏನೋ ಅಂದು ಹಾಕೋತಾ ಇದ್ದಾಳೆ. ಅವಳಿಗೆ ಬಟ್ಟೆ ಎಲ್ಲ ಹಾಕಿಸಿ ಊಟ ಎಲ್ಲ ಮಾಡಿಸಿ ಮಲಗಿಸ್ದೆ. ಮಲಗಿದ್ಮೇಲೆ ನಂಗೆ ಸ್ವಲ್ಪ ಕಾಫಿ ಕುಡಿಯೋಣ, ಅವಳು ಮಲಗೋದೇ 2:30 ಆಗಿತ್ತು. ಸೊ ನಂಗೆ ಸ್ವಲ್ಪ ಕಾಫಿ ಕುಡಿಯೋಣ ಅನಿಸ್ತಿತ್ತು, ಅದಕ್ಕೆ ಕಾಫಿ ಮಾಡ್ಕೋತಾ ಇದ್ದೆ. ಮಳೆ ಬರ್ತಿತ್ತು ಆ್ಯಕ್ಚುಲಿ. ಊಟ ಮಾಡಿಸಿ ಮಲಗಿಸಿ ಎದ್ದಾದಮೇಲೆ ಅವಳಿಗೆ ಹಾಲು ಕುಡಿಸಿ, ಹಾಲೆಲ್ಲ ರೆಡಿ ಮಾಡಿ ಕೊಟ್ಟು, ಹಾಗೆ ಹಣ್ಣೆಲ್ಲ ಕಟ್ ಮಾಡಿ ಕೊಟ್ಟು, ನಾನಿಲ್ಲಿ ಈವ್ನಿಂಗಿಂದ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಟ್ಟೆ ಪ್ಯಾಕ್ ಯಾಕಂದರೆ ನಾನು ಬೆಂಗಳೂರಿಗೆ ಹೋಗಬೇಕು ಅಕ್ಕನ ಮನೆಗೆ, ಅದಕ್ಕೆ ಒಂದು ವಾರ ಇದ್ದು ಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊತಾ ಇದ್ದೆ. ನಾನು ನನ್ನ ಮಗಳು ಇಬ್ಬರೇ ಟ್ರೈನಲ್ಲಿ ಹೋಗೋದ್ರಿಂದ ನೀಟಾಗಿ ಪ್ಯಾಕ್ ಮಾಡಿ ಬ್ಯಾಗಿಗೆ ಫಿಲ್ ಮಾಡಬೇಕು. ನಾನು ಕಾರಲ್ಲಿ ಹೋಗೋದಾದರೆ ನಾನು ಯಾವತ್ತೂ ಅಷ್ಟು ನೀಟಾಗೆಲ್ಲ ಫಿಲ್ ಮಾಡಲ್ಲ. ಏನೇನು ಬೇಕೆಲ್ಲ ಎತ್ಕೊಂಡು ಟಬ್ಬಿಗೆ ಹಾಕ್ಕೊಂಡು ಹಾಗೆ ಕಾರಲ್ಲಿ ಇಟ್ಕೊಂಡು ಹೋಗ್ತೀನಿ. ಇದರಲ್ಲಿ ಇವಾಗ ನಾನು ನನ್ನ ಮಗಳು ಇಬ್ಬರೇ ಟ್ರೈನಲ್ಲಿ ಹೋಗಬೇಕಲ್ವ, ಸೊ ಅದಕ್ಕೆ ತುಂಬ ಮಿನಿಮಲ್ಲಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ. 2 ಬ್ಯಾಗ್ ಕ್ಯಾರಿ ಮಾಡೋ ಥರ. ಅವಳಿಗೆ ಒಂದು ಕ್ಯಾಪು, ಅವಳದೊಂದಿಷ್ಟು ನೈಟ್ ವೇರ್ಸು, ಮತ್ತು ಒಂದು ಸ್ವಲ್ಪ ಹೊರಗಡೆ ಹಾಕ್ಲಿಕ್ಕೆ ಬಟ್ಟೆ, ಮತ್ತು ಕರ್ಚಿಪ್ಪು ಅದೆಲ್ಲದನ್ನು ಹಾಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಟವೆಲ್ಲು ಇದನ್ನೆಲ್ಲ ಫಸ್ಟು ಸೆಟ್ ಮಾಡ್ಕೋತೀನಿ, ಆಮೇಲೆ ಬ್ಯಾಗಿಗೆ ಹಾಕ್ಕೊಳ್ಳೋಣ ಅಂತ ಹೇಳಿ. ನಾನು ಕಾರಲ್ಲಿ ಹೋಗೋದ್ರೆ ನಾನು ಇಷ್ಟೆಲ್ಲ ಮಾಡಲ್ಲ, ಎಲ್ಲದನ್ನು ರ್ಯಾಂಡಮಾಗಿ ತುಂಬ್ತೀನಿ. ಹಾಗೆ ಮೆಡಿಸಿನ್ ಕೂಡ ಅಷ್ಟೇ ಇರಲಿ ಅಂತ ಹೇಳಿ, ಅಂದರೆ ಎಮರ್ಜೆನ್ಸಿಗೆ ಬೇಕಾಗುತ್ತಂತ ಬೇಸಿಕ್ ಮೆಡಿಸಿನ್, ಜ್ವರದ್ದು, ಶೀತದ್ದು, ಕೆಮ್ಮಿಂದು, ಮತ್ತು ಒಂದು ನಾಸಲ್ ಡ್ರಾಪ್ಸು ಇದಿಷ್ಟನ್ನು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅವಳು ಹೇಳ್ತಿದ್ದಾಳೆ ನನಗೆ ಆ ಬಟ್ಟೆ ಬೇಕು, ಈ ಬಟ್ಟೆ ಬೇಕು ಅಂತ. ಹಾಗೆ 1 ಟಾಯ್ಸ್ನ ಕೂಡ ಇಟ್ಕೊಂಡೆ. ಅವಳು ಆಟಾಡ್ತಾಳಲ್ಲ, ಅದರಲ್ಲಿ ಯಾವುದೋ ಅವಳಿಗೆ ತುಂಬ ಇಷ್ಟ, ಅದರಲ್ಲಿ 1-2 ಅದೊಂದು ಕ್ಯಾಮ್ರಾ ಮತ್ತು ಅದು ABCD ಬೋರ್ಡ್ನ ತೊಗೊಂಡೆ. ಅವಳದೆಲ್ಲ ಪ್ಯಾಕ್ ಮಾಡಿ ನನ್ನ ಬಟ್ಟೆನೂ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ನಂದೇನು ಜಾಸ್ತಿ ತೊಗೊಂಡಿಲ್ಲ, ಅವಳದೇ ಜಾಸ್ತಿ ಆಯಿತು. ಸೊ ನಂದು ಇದೊಂದು ಈ ಸಣ್ಣದು ನನ್ನ ಹೇರ್ ಆಕ್ಸೆಸರಿ ಇಡೋ ಸೂಟ್ ಕೇಸ್ನಲ್ಲೇ ತೊಗೊಂಡಿದ್ದೀನಿ. ಯಾಕಂದರೆ ಇನ್ನೊಂದು ಟ್ರಾಲಿ ನಂದು ತುಂಬ ದೊಡ್ಡದು ಇದಾದರೆ, ಈ ಟ್ರಾಲಿ ಸ್ವಲ್ಪ ಸಣ್ಣದು, ನನಗೆ ಅವಳನ್ನ ಕರ್ಕೊಂಡು ಕ್ಯಾರಿ ಮಾಡೋಕ್ಕಾಗತ್ತೆ ಅಂತ ಹೇಳಿ ಈ ಸಣ್ಣ ಟ್ರಾಲಿನ ತೊಗೊಂಡಿದ್ದೀನಿ. ಅದಕ್ಕೆ ಅದನ್ನೆಲ್ಲ ಬೇರೆದಕ್ಕೆ ಆ ಹೇರ್ ಆಕ್ಸೆಸರಿನೆಲ್ಲ ಬೇರೆ ಬ್ಯಾಗಿಗೆ ಡಂಪ್ ಮಾಡಿ ಆ ಟ್ರಾಲಿನ ಖಾಲಿ ಮಾಡಿಕೊಂಡು ಅದರಲ್ಲೆಲ್ಲ ಹಾಕೋತಾ ಇದ್ದೀನಿ.
ಹಾಗೆ ಇಲ್ಲಿ ನೈಟ್ ಸಾಂಬಾರಿಗೆ ಹೀರೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿಟ್ಟಿದ್ದೆ. ಅದಕ್ಕೊಂದು ಒಗ್ಗರಣೆ ಹಾಕ್ತೆ ಈಗ ನೈಟ್ ಊಟಕ್ಕಿದೆ. ಮಧ್ಯಾಹ್ನದ ಎಗ್ ಮಸಾಲ ಕೂಡ ಸ್ವಲ್ಪ ಇದೆ. ಸೊ ಅದು ಸಾಕಾಗಲ್ಲ ಅಂತ ಒಂದು ಹೀರೆಕಾಯಿ ಸಾಂಬಾರು ಮಾಡಿದೆ. ಮಾರ್ನಿಂಗು ದೋಸೆಗೂ ಆಗತ್ತೆ ಅಂತ ಹೇಳಿ ಇಲ್ಲಿ ದೋಸೆಗೆಲ್ಲ ಹಿಟ್ಟು ಕಡ್ದಿಟ್ಕೋತಾ ಇದ್ದೀನಿ. ನಾನು ಆ್ಯಕ್ಚುಲಿ 2 ಡೇಸ್ಗೆ ಆಗಷ್ಟು ರುಬ್ಬಿಟ್ಕೊಂಡಿರ್ತೀನಿ. ಫಸ್ಟ್ ಡೇ ದೋಸೆ ಮಾಡ್ತೀನಿ, ನೆಕ್ಸ್ಟ್ ಡೇ ಇಡ್ಲಿ ಮಾಡ್ತೀನಿ. 2 ದಿವಸಕ್ಕಾಗಂಗೆ ಇಲ್ಲಿ ಅದು ಮೆಷರ್ಮೆಂಟಲ್ಲಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು. ಅದ್ರ ಜೊತೆಗೆ ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಒಂದೇ ಸಲಕ್ಕೆ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮಾಡ್ತಾ ಕೆಲಸ ಅಂದರೆ ರುಬ್ಕೋತಾನೆ ಎಲ್ಲದನ್ನು ಕ್ಲೀನ್ ಮಾಡಿ ಮಿಕ್ಸಿಯೆಲ್ಲ ಒರೆಸಿಟ್ಟೆ. ಇದೊಂದು ಪ್ರೀವಿಯಸ್ ಆಗಿ ತಿಂದಿದ್ದೆ, ಒಂದು ದಿವಸ ತೊಗೊಂಡು ಬಂದಿದ್ರು, ತುಂಬ ಚೆನ್ನಾಗಿತ್ತು. ಮತ್ತೆ ತರಿಸ್ಕೊಂಡು ತಿಂತಾಯಿದ್ದೀನಿ ಇಲ್ಲಿ. ಹಾಗೆ ಇದೊಂದು ಮನೆ ಮದ್ದು ಥರ, ಅಂದರೆ ಈ ಮುಷ್ಟ ಥರ ನಾವು ಸದಾಪಿನ ಸೊಪ್ಪು ಅಂತೀವಿ. ಇದನ್ನ ಬ್ರ್ಯಾಂಡಿ ಒಳಗಡೆ ಹಾಕಿಡ್ತಾರೆ. ಮಕ್ಕಳು ಸ್ವಲ್ಪ ಹಠ ಮಾಡ್ತಿರ್ಬೇಕಾದ್ರೆ, ಸ್ವಲ್ಪ ದೃಷ್ಟಿಯಾಗಿದೆ ಅನ್ನಿಸ್ದಾಗ ಕಿವಿ ಸಂದಿಗೆ, ಕಾಲು ತೊಡೆ ಹತ್ತಿರ ಸಂದಿಗೆ, ಕಾಲು ಉಗುರು ಸಂದಿಗೆಲ್ಲ ಇದನ್ನು ಹಚ್ಚಬೇಕು. ನಾನು ಆ ಬಡ್ಸಲ್ಲಿ ಸ್ವಲ್ಪ ಖಾಲಿ ಆಗ್ತಾ ಬಂತು, ಈ ಬಡ್ಸಲ್ಲಿ ಸ್ವಲ್ಪ ಇತ್ತು, ಸುಮಾರು ದಿನ ಆಗಿತ್ತು ಹಚ್ಚಿದೆ. ಸೊ ಹಚ್ತಾ ಇದ್ದೀನಿ. ಬಡ್ಸಲ್ಲಿ 1 ಡ್ರಾಪ್ ತೊಗೊಂಡು ಹಚ್ತಾ ಇದ್ದೀನಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.